ಹಾಯ್ ಗಾಯ್ಸ್, ಇವತ್ತು ನಿಮಗೋಸ್ಕರ ಒಂದು ರೆಸಿಪಿ ತೋರಿಸ್ತಿದ್ದೀನಿ. ತುಂಬಾ ಬೇಗನೆ ರೆಸಿಪಿ ಇದು ಆಗುತ್ತೆ. ನಾನು ತೋರಿಸ್ತಿರೋದು ಇವತ್ತು ಮಜ್ಜಿಗೆ ಸಾಂಬಾರು. ಮಜ್ಜಿಗೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಇದಕ್ಕೆ ಬೇಕಾಗಿರೋದು ಮಜ್ಜಿಗೆ ಗಾಯ್ಸ್. ಮಜ್ಜಿಗೆನ ಇದ್ದರೆ ಮನೆಯಲ್ಲಿ 5 ನಿಮಿಷಕ್ಕೆ ಆರಾಮಾಗಿ ಸಾಂಬಾರು ಆಗೋಗುತ್ತೆ. ಇವಾಗ ನಾನು ಇದಕ್ಕೆ ಬೇಕಾಗಿರೋ ಐಟಮ್ಸ್ ಹೇಳ್ತಾ ಹೋಗ್ತೀನಿ. ಮಜ್ಜಿಗೆ ಮೇನ್, ಇಲ್ಲ ಮೊಸರು ಇದ್ದರೆ ಮೊಸರು ಕೂಡ ಕಡ್ಕೋಬೋದು. ನಾನು ಮೊಸರಿತ್ತು ಹಂಗಾಗಿ ಅದನ್ನು ಕಡ್ಕೊಂಡಿದ್ದೀನಿ. 1-2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, 1-2 ಹಸಿಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ರೋಸ್ಟ್ ಮಾಡಬೇಕು. ಅದನ್ನು ಕ್ಲೀನಾಗಿ ಅದನ್ನು ರೋಸ್ಟ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ನೆನೆಸಿಟ್ಟಿರೋ ಅಕ್ಕಿ ಹಾಕಿ ಇದನ್ನು ಕ್ಲೀನಾಗಿ ರುಬ್ಬಬೇಕು. ಒಂದು ಸ್ವಲ್ಪ ಜೀರಿಗೆ ರುಬ್ಬಿದ ಮೇಲೆ ಇದಕ್ಕೆ ಬೇಕಾಗಿರೋದು ಎಣ್ಣೆ, ನೀರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು ಎಲ್ಲದನ್ನು ಹಾಕಿ ಒಂದು ಸ್ವಲ್ಪ ಲಾಸ್ಟಿಗೆ ಹಿಂಗನ್ನು ಆ್ಯಡ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಲೀನಾಗಿ ಮಾಗಿಸಿದ ಮೇಲೆ ನಾವು ರುಬ್ಬಿ ಇಟ್ಕೊಂಡಿರೋದನ್ನ ಅದಕ್ಕೆ ಆ್ಯಡ್ ಮಾಡೋಣ. ನೆಕ್ಸ್ಟು ನಾವು ಮಸಾಲೆನ ಹಾಕಿದ ಮೇಲೆ ಮಜ್ಜಿಗೆನೂ ಕೂಡ ಅದಕ್ಕೆ ಹಾಕಿ, ಇಷ್ಟೇ ಮಜ್ಜಿಗೆ ಸಾಂಬಾರು. ಬಿಸಿ ಬಿಸಿ ಅನ್ನಕ್ಕಾಗಿರ್ಬೋದು, ಮುದ್ದಿಗಾಗಿರ್ಬೋದು, ಸಕ್ಕತ್ತಾಗಿರುತ್ತೆ ಗಾಯ್ಸ್. ಹಾಯ್ ಗಾಯ್ಸ್, ಇವತ್ತು ನಿಮಗೋಸ್ಕರ ಒಂದು ರೆಸಿಪಿ ತೋರಿಸ್ತಿದ್ದೀನಿ. ತುಂಬಾ ಬೇಗನೆ ರೆಸಿಪಿ ಇದು ಆಗುತ್ತೆ. ನಾನು ತೋರಿಸ್ತಿರೋದು ಇವತ್ತು ಮಜ್ಜಿಗೆ ಸಾಂಬಾರು. ಮಜ್ಜಿಗೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ, ಬನ್ನಿ. ಇದಕ್ಕೆ ಬೇಕಾಗಿರೋದು ಮಜ್ಜಿಗೆ ಗಾಯ್ಸ್. ಮಜ್ಜಿಗೆನ ಇದ್ದರೆ ಮನೆಯಲ್ಲಿ 5 ನಿಮಿಷಕ್ಕೆ ಆರಾಮಾಗಿ ಸಾಂಬಾರು ಆಗೋಗುತ್ತೆ. ಇವಾಗ ನಾನು ಇದಕ್ಕೆ ಬೇಕಾಗಿರೋ ಐಟಮ್ಸ್ ಹೇಳ್ತಾ ಹೋಗ್ತೀನಿ. ಮಜ್ಜಿಗೆ ಮೇನ್, ಇಲ್ಲ ಮೊಸರು ಇದ್ದರೆ ಮೊಸರು ಕೂಡ ಕಡ್ಕೋಬೋದು. ನಾನು ಮೊಸರಿತ್ತು ಹಂಗಾಗಿ ಅದನ್ನು ಕಡ್ಕೊಂಡಿದ್ದೀನಿ. 1-2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, 1-2 ಹಸಿಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ರೋಸ್ಟ್ ಮಾಡಬೇಕು. ಅದನ್ನು ಕ್ಲೀನಾಗಿ ಅದನ್ನು ರೋಸ್ಟ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ನೆನೆಸಿಟ್ಟಿರೋ ಅಕ್ಕಿ ಹಾಕಿ ಇದನ್ನು ಕ್ಲೀನಾಗಿ ರುಬ್ಬಬೇಕು. ಒಂದು ಸ್ವಲ್ಪ ಜೀರಿಗೆ ರುಬ್ಬಿದ ಮೇಲೆ ಇದಕ್ಕೆ ಬೇಕಾಗಿರೋದು ಎಣ್ಣೆ, ನೀರುಳ್ಳಿ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕರಿಬೇವು ಎಲ್ಲದನ್ನು ಹಾಕಿ ಒಂದು ಸ್ವಲ್ಪ ಲಾಸ್ಟಿಗೆ ಹಿಂಗನ್ನು ಆ್ಯಡ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕ್ಲೀನಾಗಿ ಮಾಗಿಸಿದ ಮೇಲೆ ನಾವು ರುಬ್ಬಿ ಇಟ್ಕೊಂಡಿರೋದನ್ನ ಅದಕ್ಕೆ ಆ್ಯಡ್ ಮಾಡೋಣ. ನೆಕ್ಸ್ಟು ನಾವು ಮಸಾಲೆನ ಹಾಕಿದ ಮೇಲೆ ಮಜ್ಜಿಗೆನೂ ಕೂಡ ಅದಕ್ಕೆ ಹಾಕಿ, ಇಷ್ಟೇ ಮಜ್ಜಿಗೆ ಸಾಂಬಾರು. ಬಿಸಿ ಬಿಸಿ ಅನ್ನಕ್ಕಾಗಿರ್ಬೋದು, ಮುದ್ದಿಗಾಗಿರ್ಬೋದು, ಸಕ್ಕತ್ತಾಗಿರುತ್ತೆ ಗಾಯ್ಸ್.